ಇವರಿಬ್ರು ಇರದಿದ್ರೆ ಇವತ್ತು ಮಂಡ್ಯ ಮೈಸೂರು ಮಾತ್ರವಲ್ಲ, ಇಡೀ ದಕ್ಷಿಣ ಕರ್ನಾಟಕವೇ ಹನಿ ನೀರಿಗೂ ಪರದಾಡಬೇಕಿತ್ತು. ಒಬ್ಬರು ತಮ್ಮ ಪ್ರಜೆಗಳ ಒಳಿತಿಗಾಗಿ ರಾಜಮನೆತನದ ಆಭರಣಗಳನ್ನೇ ಅಡವಿಟ್ಟ ಮಹಾನ್ ದೊರೆ ಮೈಸೂರಿನ ರಾಜರ್ಷಿ ನಾಲ್ವಡಿ ಕೃಷ್ಣರಾಜ ಒಡೆಯರ್. ಇನ್ನೊಬ್ಬರು ತಮ್ಮ ಪ್ರತಿಭೆಯಿಂದ ಇಡೀ ಜಗತ್ತನ್ನೇ ಬೆರಗುಗೊಳಿಸಿದ ಭಾರತದ ಶ್ರೇಷ್ಠ ಇಂಜಿನಿಯರ್ ಸರ್ ಎಂ ವಿಶ್ವೇಶ್ವರಯ್ಯ. 1900 ದಶಕದ ಆರಂಭದಲ್ಲಿ ಕಾವೇರಿ ನದಿಗೆ ಒಂದು ಭವ್ಯ ಅಣೆಕಟ್ಟು ಕಟ್ಟುವ ಕನಸನ್ನು ಈ ಇಬ್ಬರೂ ಕಂಡ್ರು. ಆದರೆ ಆ ಕಾಲದಲ್ಲಿ ಇಷ್ಟೊಂದು ದೊಡ್ಡ ಯೋಜನೆಗೆ ಹಣ ಸಂಗ್ರಹಿಸುವುದು ಸುಲಭದ ಕೆಲಸವಾಗಿರಲಿಲ್ಲ. ಇತಿಹಾಸದ ಪುಟಗಳ ಪ್ರಕಾರ ಪ್ರಜೆಗಳ ಭವಿಷ್ಯಕ್ಕಾಗಿ ನಾಲ್ವಡಿ ಕೃಷ್ಣರಾಜ ಒಡೆಯರವರು ರಾಜಮನೆತನದ ಆಭರಣಗಳನ್ನೇ ಅಡವಿಡಲು ಸಿದ್ಧರಾಗಿದ್ದರು. ಸರ್ ಎಂ ವಿಶ್ವೇಶ್ವರಯ್ಯ ಅವರ ಅದ್ಭುತ ಯೋಜನೆ ಮತ್ತು ದೂರದೃಷ್ಟಿಯಿಂದ 1911ರಲ್ಲಿ ಕೃಷ್ಣರಾಜ ಸಾಗರ ಅಣೆಕಟ್ಟಿನ ನಿರ್ಮಾಣ ಆರಂಭವಾಯಿತು. ಹಲವು ವರ್ಷಗಳ ಕಠಿಣ ಶ್ರಮದ ನಂತರ ನಿರ್ಮಾಣವಾದ KRS ಅಣೆಕಟ್ಟು ಇವತ್ತು ಮಂಡ್ಯ, ಮೈಸೂರು, ಬೆಂಗಳೂರು ಸೇರಿದಂತೆ ಲಕ್ಷಾಂತರ ರೈತರು ಮತ್ತು ಕೋಟಿ ಜನರ ಜೀವನಾಡಿಯಾಗಿದೆ. ಇದರ ಸುತ್ತಲೇ ಬೆಳೆದ ಕೃಷಿ, ಕೈಗಾರಿಕೆ ಮತ್ತು ಕುಡಿಯುವ ನೀರಿನ ವ್ಯವಸ್ಥೆ ದಕ್ಷಿಣ ಕರ್ನಾಟಕದ ಅಭಿವೃದ್ಧಿಗೆ ಭದ್ರ ಬುನಾದಿಯಾಯಿತು. ಆದ್ದರಿಂದ KRS ಡ್ಯಾಂ ಕೇವಲ ಒಂದು ಅಣೆಕಟ್ಟಲ್ಲ, ಅದು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಮತ್ತು ಸರ್ ಎಂ ವಿಶ್ವೇಶ್ವರಯ್ಯ ಅವರ ದೂರದೃಷ್ಟಿಯ ಜೀವಂತ ಸ್ಮಾರಕ. ಈ ಇಬ್ಬರು ಮಹನೀಯರಿಗೆ ನಮ್ಮ ಕರ್ನಾಟಕ ಯಾವತ್ತೂ ಚಿರೋಣಿ.